ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರಿಯಾಗಿ ಹೇಳಿದ್ರಿ ಭಾವ. ಮಕ್ಕಳನ್ನ ಪ್ರೀತಿಸೋದ್ರಲ್ಲಿ ನಮ್ಮ ಅಕ್ಕನ ಯಾರು ಮೀರ್ಸಕ್ಕಾಗಲ್ಲ. ಲೋ ಅಶ್ವಿನ್, ನಿನ್ಗೂ ನಿನ್ ಹೆಂಡತಿಗೂ ಬುದ್ಧಿ ಕಲ್ಸೋದಕ್ಕೆ ಒಳ್ಳೆ ಗಳಿಗೆ ಕಣೋ. ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ತುಂಬಾ ಹಾರಾಡ್ತಿದ್ದೆ ಅಲ್ವಾ? ಈಗ್ಲೇ ಹೀಗೆ ಇನ್ನು ನೀನೆಲ್ಲ ಇಂಪ್ರೂವ್ ಆಗ್ಬಿಟ್ರೆ ಇನ್ನೆಷ್ಟು ಆಡಲ್ಲ. ನಿನ್ ಹೆಂಡತಿ ನನ್ನ ಗಂಡನ ಮುಂದೆ ನಾನು ಆಡ್ಕೊಳ್ತಾಳೆ. ಅವಳಿಗೆ ಈಗಾಗಲೇ ಒಂದು ಏಟ್ ಕೊಟ್ಟಿದ್ದೀನಿ, ಅದು ಸಾಲದು, ಮತ್ತೆ ಏಟ್ ಕೊಡ್ತಾ ಇರಬೇಕು. ನಿಮ್ನೆಲ್ಲ ಉದ್ಧಾರ ಆಗೋಕ್ಕೆ ನಾನಂತೂ ಬಿಡಲ್ಲ. ಈ ದುಡ್ಡು ನಿನ್ ಕೈಗೆ ಸಿಗ್ಬಾರ್ದು. ಹಾಗೆ ಮಾಡ್ತೀನಿ. ಅದು ಹೇಗೆ ಬೆಳಿತೀಯೋ ನಾನು ನೋಡ್ತೀನಿ. ಪ್ರಿಯಾ, ಚಿಕ್ಕಿ ನೀವಾ? ನಾನು ಅಶ್ವಿನೋ ಪೂಜನೋ ಬಂದ್ರು ಅಂತ ಭಯ ಪಟ್ಕೊಂಡ್ಬಿಟ್ಟೆ. ಅಲ್ವೇ ಅಶ್ವಿನ್ ರೂಮಲ್ಲಿ ನೀನೇನ್ ಮಾಡ್ತಿದ್ಯಾ? ಇಲ್ಲಿ ನೋಡಿ, ಅಶ್ವಿನ್ ಭವಿಷ್ಯ ನನ್ನ ಕೈಯಲ್ಲಿದೆ. ಏನೇ ಇದು? ಅದೇ ಚಿಕ್ಕಿ, ಬಿಸ್ನೆಸ್ ಮಾಡೋದಕ್ಕೆ ಪ್ರೈವೇಟ್ ಫೈನಾನ್ಸಿನ ಸಾಲ ತಂದಿದ್ನಲ್ಲ, ಆ ದುಡ್ಡು. ಅಲ್ಲ ಕಣೆ, ಇದನ್ ತಗೊಂಡ್ ನೀನೇನೇ ಮಾಡ್ತೀಯಾ? ಮಸಾಲ್ ಪುರಿ ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು, ಅದಕ್ಕೆ ತಗೊಂಡಿದ್ದೀನಿ. ಏನು 25 ಲಕ್ಷ ಮಸಾಲ್ ಪುರಿ ತಿನ್ನೋದಕ್ಕ? ಸರಿಯಾಗಿ ಏನು ಅಂತ ಹೇಳೆ. ಚಿಕ್ಕಿ, ಈ ಮನೆಯವ್ರ ಸಂಭ್ರಮನ ಹಾಳು ಮಾಡೋದಕ್ಕೆ ಈ ದುಡ್ಡನ್ನ ಎಸ್ಕೇಪ್ ಮಾಡ್ತಾ ಇದ್ದೀನಿ. ಐ ಮೀನ್ ಕಳ್ತನ ಮಾಡ್ತಾ ಇದ್ದೀನಿ. ಲೇ ಪ್ರಿಯಾ, ಅವ್ನ್ ಸಾಲ ಮಾಡಿ ತಂದಿದ್ದಾನೆ ಕಣೆ, ಈ ದುಡ್ಡನ್ನ ಕಳ್ತನ ಮಾಡ್ತೀಯಾ? ಅವನು ಅದನ್ನ ಬಿಸ್ನೆಸ್ಗೆ ಅಂತ ಇಟ್ಕೊಂಡಿರೋದು. ಚಿಕ್ಕಿ, ಅದಕ್ಕೆ ನಾನು ಕಳ್ತನ ಮಾಡ್ತಾ ಇರೋದು. ಅವನ್ ಬಿಸ್ನೆಸ್ ನಡಿಬಾರ್ದು, ಮಕಾಡೆ ಮಲಗಬೇಕು. ಹೀಗ್ ನೋಡಿ, ಎಲ್ರೂ ತುಂಬಾ ಖುಷಿಯಾಗಿದ್ದಾರಲ್ವಾ? ಅಶ್ವಿನ್ ದುಡ್ಡು ಕಳ್ದೋದ್ರೆ ಆ ಖುಷಿ ಎಲ್ಲ ಸರ್ವನಾಶ ಆಗ್ಬಿಡುತ್ತೆ. ಅಲ್ವೇ, ಇದಕ್ಕಿದ್ದಾಗೆ ನಿನ್ಗೆ ಈ ಐಡಿಯಾ ಬಂತು? ಇದಕ್ಕಿದ್ದಾಗೆ ಬಂದ ಐಡಿಯಾ ಅಲ್ಲ ಚಿಕ್ಕಿ. ನೆನ್ನೆ ದೇವ್ರ ಮನೆ ಮುಂದೆ ಈ ದುಡ್ಡಿಟ್ಟು ಪೂಜೆ ಮಾಡ್ಬೇಕಾದ್ರೆ ಆ ಅರ್ಜುನ್ ನನ್ಗೆ ಟಾಂಟ್ ಮಾಡ್ದ. ನಾನು ಆಗ್ಲೇ ಡಿಸೈಡ್ ಮಾಡ್ದೆ. ಈಗ ಮಕ್ಕಳಿಗೆ ಬೈದೆ ಅಂತ ಕರ್ಣ ನನ್ಗೆ ಬಾಯಿಗೆ ಬಂದಾಗ ಬೈದ. ಅದನ್ನ ಆ ಪೂಜಾ ನೋಡಿ ನನ್ನನ್ನ ಆಡ್ಕೊಂಡು ನಕ್ಕದ್ಲು. ನನಗಿನ್ನೂ ಉರ್ದೋಯ್ತು. ಎಲ್ರಿಗೂ ಒಟ್ಟಿಗೆ ಬುದ್ಧಿ ಕಲಿಸ್ಬೇಕು ಅಂತಿದ್ದೀನಿ. ನೋಡ್ತಾ ಇರಿ ಚಿಕ್ಕಿ, ನಾನ್ ಕೊಡ್ತಿರೋ ಏಟು ಆ ಅರ್ಜುನ್ಗೂ ಸೇವಂತಿಗೂ ಹೇಗ್ ತಲುಪುತ್ತೆ ಅಂತ. ಅಲ್ವೇ, ನೀನು ದುಡ್ಡು ಕದೀತಾ ಇರೋದು ಅಶ್ವಿನ್ದು. ಇದ್ರಿಂದ ಸೇವಂತಿ ಅರ್ಜುನ್ಗೂ ಹೇಗೆ ತೊಂದರೆ ಆಗತ್ತೆ? ಹೇಗೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಬಿಡಿ. ಪ್ರಿಯಾ, ಆಹಾ, ಒಟ್ನಲ್ಲಿ ಪ್ರಿಯಾ ಏನಾದ್ರೂ ಈ ಮನೇಲಿ ಗಮ್ಮತ್ತಾಗಿರೋ ಕೆಲಸ ಮಾಡ್ತಾನೆ ಇರ್ತಾಳೆ. ಹೌದು, ಪ್ರಿಯಾ ಯಾಕಿನ್ನೂ ಬಂದಿಲ್ವಲ್ಲ? ಅವಳು ಬಂದಿದ್ರೆ ಪೂಜೆ ಶುರು ಮಾಡಬಹುದಾಗಿತ್ತು. ಅದು ಅದಕ್ಕೆ ಮಕ್ಕಳೆಲ್ಲ ನಮ್ಮ ರೂಮಲ್ಲಿ ಆಡೋವಾಗ ಕಬೋರ್ಡಲ್ಲಿರೋ ಬಟ್ಟೆಗಳನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ರು. ಮೋಸ್ಟ್ಲಿ ಎಲ್ಲ ಎತ್ತಿಡ್ತಿರ್ಬೇಕು. ಇರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಕರ್ಣ, ಯಶೋದ ಹೋಗಿದ್ದಾಳಲ್ಲ, ಕರ್ಕೊಂಡು ಬರ್ತಾಳೆ ಬಿಡು. ಅಯ್ಯೋ ಅತ್ತೆಯವರೇ, 2 ಜಡೆಗಳು ಸೇರಿದ್ರೆ ಮುಗಿದು ಹೋಯ್ತು. ಮಾತು ಮಾತು, ಜನ್ಮಾಷ್ಟಮಿ ಮುಗಿದ್ರು ಬರೋದಿಲ್ಲ. ಕರ್ಣ, ನೀನು ಹೋಗಪ್ಪ, ಕರ್ಕೊಂಬ. ಸರಿ ಮಾವ. ಮಕ್ಳ, ಏನಾದ್ರೂ ತಿಂಡಿ ಕೊಡ್ಲಾ? ಏನ್ ತಿಂತೀರಾ? ಪೂಜಾ, ಮಕ್ಳಿಗೆ ತಿನ್ನೋದಕ್ಕೆ ಉಂಡೆ ಕೊಡು. ಆಗ್ಲಿಂದ ನಾನು ಒಂದು ಉಂಡೆ ಕೇಳ್ತಾ ಇದ್ದೀನಿ, ಯಾರು ಕೊಡ್ತಾ ಇಲ್ಲ, ತಿನ್ನೋದಕ್ಕೂ ಬಿಡ್ತಾ ಇಲ್ಲಪ್ಪ. ಹಾ, ಚಾನ್ಸೇ ಇಲ್ಲ. ದೇವರಿಗೆ ನೈವೇದ್ಯ ಆಗೋರ್ಗೂ ಯಾರಿಗೂ ಉಂಡೆ ಇಲ್ಲ. ಓ, ಚಿಕ್ಕ ಮಕ್ಕಳು ಅವರೆಲ್ಲ ದೇವ್ರ ಸಮಾನ, ಅದಕ್ಕೆ ಅವ್ರಿಗೆ ಮಾತ್ರ ಕೊಟ್ಟಿರೋದು. ಅಕ್ಕ, ನಿಮಗ್ ಮಕ್ಳಂದ್ರೆ ಎಷ್ಟಿಷ್ಟ ಅಲ್ವಾ?
ಪೂಜಾ ಇಷ್ಟನಾ ಅಂತ ಕೇಳ್ತಿದ್ಯಲ್ಲ ನನಗ್ ಪ್ರಾಣ. ಮಕ್ಳ, ನೀವೆಲ್ರೂ ನನ್ ಜೊತೆನೆ ಇದ್ಬಿಡಿ. ನಾನೇ ನಿಮ್ಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಸಿ ನಿಮ್ಗೆಲ್ಲ ಸ್ಕೂಲ್ ಬಿಡ್ತೀನಿ. ಇರ್ತೀರಾ? ದೇವ್ರೆ, ಬೇರೆಯವ್ರ ಮಕ್ಕಳನ್ನೇ ಇಷ್ಟು ಪ್ರೀತಿಸ್ತಾಳೆ ಅಂದ್ರೆ ಇವಳ ಮಗು ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದಾಳೋ ಏನೋ. ನಾಳೆ ಬಗ್ಗೆ ಎಲ್ಲ ಗೊತ್ತಿದ್ದು ಅವಳು ಇವತ್ತಿನ ಖುಷಿ ಹಾಳಾಗದೇ ಇರ್ಲಿ ಅಂತ ಇದೆಲ್ಲ ಮಾಡ್ತಾ ಇದ್ದೀನಿ. ನಾಳೆ ಅವಳಿಗೆ ಮಕ್ಕಳಾಗಲ್ಲ ಅನ್ನೋ ಸತ್ಯನ ತಡ್ಕೊಳ್ಳೋ ಶಕ್ತಿ ನೀನೇ ಕೊಡ್ಬೇಕು ದೇವ್ರೆ, ನೀನೇ ಕೊಡ್ಬೇಕು. ಮಣಿ, ಇಷ್ಟೊತ್ತು ಏನ್ ಮಾಡ್ತಿದ್ದೆ? ಅಲ್ಲ ಅಜ್ಜಿ ಪೂಜೆ ಕರೀತಾ ಇದ್ದಾರೆ. ಅದು ವಾಶ್ರೂಮ್ಗೆ ಹೋಗಿದ್ದೆ. ಸರಿ ಬಾ. ಬಾಲಕೃಷ್ಣನ್ಗೆ ಬಾಲಕೃಷ್ಣನ್ಗೆ ಬಾಲಕೃಷ್ಣನ್ಗೆ. ಮಕ್ಕಳು ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೂಪರ್. ಸೇವಂತಿ, ದೀಪ ಹಚ್ಚಮ್ಮ. ಹಾ ಜಿ. ಪ್ರಿಯಾ, ಬಾ ದೀಪ ಹಚ್ಚೋಣ. ನೀವಿಬ್ರು ಗಂಡ ಹೆಂಡತಿ ಅಭಿಷೇಕ ಮಾಡಿ.